ಒಟ್ಟಾರೆ ಸಿಂಗರ್ ಮ್ಯೂಸಿಕ್ ಮಲರಿ ತಮ್ಮ ಒಂದು ಆಡುವುದನ್ನ ಮಾತ್ರ ನಿಲ್ಲಿಸಿಲ್ಲ. ಈಗ ಆಚೆ ಕಡೆ ಬಂದಿದ್ದಾರೆ ಅಂದ್ರೆ ಇಷ್ಟು ದಿವಸಗಳ ಕಾಲ ಜೈಲಲ್ಲಿ ಕೂಡ ಇರ್ತಾರೆ. ಸುಮಾರು ಒಂದು 3 ತಿಂಗಳಾಗಿರ್ಬೋದು. ಸೊ ಈಗ ಆಚೆ ಬಂದಿದ್ದಾರೆ ಜಾಮೀನಿನ ಮೇಲೆ. ಪತ್ತಿಗೆ ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಟ್ಟಂತಾಗಿದೆ. ಬಹಳನೇ ಅವರು ಕೂಡ ಕಣ್ಣೀರಾಗ್ತಾ ಇದ್ರು, ಕಂಬನಿ ಮಿಡಿಯುತ್ತಿದ್ರು, ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ರು ಅನ್ಬೋದು. ಮತ್ತೆ ಮ್ಯೂಸಿಕ್ ಮಲರಿ ಅವರ ತಾಯಿ ಮಗನ ಯೋಚನೆಯಲ್ಲೇ ಕಂಪ್ಲೀಟ್ ಆಗಿ ಆರೋಗ್ಯದ ಸಮಸ್ಯೆ ಕೂಡ ಎದುರಾಗ್ಬಿಟ್ಟಿತ್ತು. ಹೇಗೋ ಏನೋ ಅವರಿಗೆ ಜಾಮೀನು ಕೂಡ ಸಿಕ್ತು. ಇವ್ರ ಪರ ಏನಿರ್ತಾರೆ ಲಾಯರ್, ಮ್ಯೂಸಿಕ್ ಮಲರಿ ಪರ ಲಾಯರ್ ಅವರು ಏನೋ ಒಂದು ಪ್ರಯತ್ನವನ್ನ ಮಾಡಿ ಜಾಮೀನನ್ನ ಕೊಡಿಸಿದ್ದಾರೆ. ಷರತ್ತುಬದ್ಧ ಜಾಮೀನಾಗಿರುತ್ತೆ. ಈವೆಂಟ್ಸ್ ಮತ್ತೆ ಆಡುವುದನ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಹಲವಾರು ಪ್ರೋಗ್ರಾಮ್ಗಳಿಗೂ ಕೂಡ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಬಹಳಷ್ಟು ಖುಷಿ. ಯುಗಾದಿ ಹಬ್ಬವನ್ನು ಸಹ ಆಚರಣೆ ಮಾಡ್ತಾರೆ ಮನೆಯಲ್ಲಿ. ಒಬ್ಬಟ್ಟನ್ನು ಸಹ ಸವಿಯುತ್ತಾರೆ. ಫ್ಯಾಮಿಲಿಗೆ ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಟ್ಟಂತಾಗಿದೆ ಖಂಡಿತವಾಗಿಯೂ ಕೂಡ. ಯಾಕೆಂದ್ರೆ ಮ್ಯೂಸಿಕ್ ಮಲರಿ ಅವರು ಬಂದಿರಲಿಲ್ಲ ಅಂದ್ರೆ ಇನ್ನೇನ್ ಆಗಿರೋದು ಪಾಪ ಅವರ ತಾಯಿಗೆ. ಅಷ್ಟೊಂದು ನೆನೆಸ್ಕೊಳ್ತಾ ಇದ್ರು, ಮಿಸ್ ಮಾಡ್ಕೊಳ್ತಾ ಇದ್ರು. ಮ್ಯೂಸಿಕ್ ಮಲರಿ ಅವರು ಬಂದು ಒಳ್ಳೆ ಕೆಲಸ ಮಾಡಿದ್ರು. ಒಟ್ಟಾರೆ ಈಗ ಬೇರೆ ಬೇರೆ ಫಂಕ್ಷನ್ಗಳಲ್ಲೆಲ್ಲ ಆಡ್ತಾ ಇದ್ದಾರೆ. ಮ್ಯೂಸಿಕ್ ಮೈಲರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್. ಅವ್ರು ಆಡುವಂತ ಹಾಡುಗಳು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ. ಎಲ್ಲರೂ ಕೂಡ ಜೈಕಾರ ಹಾಕ್ತಾರೆ, ಸನ್ಮಾನ ಮಾಡ್ತಾರೆ, ಹೂವಿನ ಹಾರಮನೆ ಹಾಕ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಕ್ರೇಜ್. ಪ್ರತಿಯೊಂದು ಜಿಲ್ಲೆ ಹಳ್ಳಿಗಳಲ್ಲಿ ಸನ್ಮಾನ ಮಾಡ್ತಿದ್ದಾರೆ.